ಈಗ ಎಲ್ಲರನ್ನ ಕಾಡ್ತಾ ಇರುವಂತ ಸಮಸ್ಯೆ ಏನು? ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ, ಸೊ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋದು ಈಗಿನ ಸಮಸ್ಯೆ ಅಲ್ವಾ? ಹಾಗಿದ್ದಾಗ ನೀವು ನ್ಯೂಸನ್ನೇ ನೋಡಿಕೊಂಡು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿಸ್ಕೊಂಡು, ಅಯ್ಯೋ ಸಿಲಿಂಡರ್ ಇಲ್ವಂತೆ, ನಾನು ನನ್ನ ಮನೇಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಹೋಟೆಲ್ಗೆ ಹೋಗಿದ್ದೆ ಹೋಟೆಲ್ ಕ್ಲೋಸ್ ಆಗಿತ್ತು, ಅದನ್ನೇ ಮಾತಾಡ್ಕೊಳ್ಳೋ ಬದಲು ನಮ್ಮಲ್ಲಿ ಕೆಲವರಾದ್ರೂ, ಪ್ರತಿಯೊಬ್ಬರು ಅಲ್ದಿದ್ರೆ ಈ ವಿಷಯನ ತಿಳ್ಕೊಳ್ತಾ ಇರೋ ನೀವೆಲ್ಲರೂ ಆದ್ರೂ ನಿಮ್ಮ ಮನಸ್ಸಿನ ಭಾವನೆಯನ್ನ ಬದಲಾಯಿಸ್ಕೊಳ್ಳಿ. ಈ ಇಡೀ ಜಗತ್ತಿನಲ್ಲಿ ಪ್ರಶಾಂತತೆ ಇದೆ. ಈಗ ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ತುಂಬಾ ಈಸಿಯಾಗಿ ಬರ್ತಾ ಇದೆ. ಪ್ರತಿ ಮನೆಗೂ ಪ್ರತಿ ಹೋಟೆಲ್ಗೂ ಈ ಗ್ಯಾಸ್ ಸಿಲಿಂಡರ್ ಈಸಿಯಾಗಿ ಸಿಗ್ತಾ ಇದೆ. ಎಲ್ಲರೂ ಅಡಿಗೆ ಮಾಡಿ ಜನರೆಲ್ಲರೂ ತೃಪ್ತಿಯಿಂದ ಊಟ ಮಾಡ್ತಾ ಇದ್ದಾರೆ. ಈ ತರ ಮಾತುಗಳನ್ನ ಹೇಳ್ಕೊಳ್ಳೋಕ್ ಶುರು ಮಾಡಿ. ನ್ಯೂಸ್ ಅನ್ನ ಕೇಳಿಸ್ಕೋಬೇಡಿ, ಬೇರೆಯವ್ರು ಹೇಳೋ ಮಾತುಗಳನ್ನ ಕೇಳಿಸ್ಕೋಬೇಡಿ. ನೀವು ನಿಮ್ಮ ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಕ್ ಶುರು ಮಾಡಿ. ಯಾವ ತರ ಚೇಂಜಸ್ ಆಗತ್ತೆ ಅಂತ ನೋಡಿ. ಒಬ್ಬರು ಮನಸ್ಸಿನಲ್ಲಿ ಅನ್ಕೊಂಡ್ರೇನೆ ಎಷ್ಟು ಚೇಂಜ್ ಆಗತ್ತೆ ಅಂದಾಗ, ಸಾಮೂಹಿಕವಾಗಿ ಎಲ್ಲರೂ ಈ ತರ ಅನ್ಕೊಂಡಾಗ ನಮ್ಮ ಭಾವನೆಗಳ ಶಕ್ತಿ, ನಮ್ಮ ಮನಸ್ಸಿನ ಶಕ್ತಿಯಿಂದ ನಾವು ಎಲ್ಲವನ್ನು ಬದಲಾಯಿಸಬಹುದು. ಪ್ರಯತ್ನ ಮಾಡಿ.